all of you are fine and safe. Okay, today we are going to begin with a new topic in EVS, that is my body. Okay, that is my body. Okay children, yes, our body has many parts. No, our body has many parts. ನಮ್ಮ ಬಾಡಿಯಲ್ಲಿ ಬೇಕಾದಷ್ಟು ಪಾರ್ಟ್ ಇದೆ, ಹೌದಲ್ವಾ ಮಕ್ಕಳೇ? and each one has different name and use. Each one has different name and use. So let's know the names of our body parts. Let's know the names of our body parts. ನಮ್ಮ ಬಾಡಿಯಲ್ಲಿರುವಂಥ ಪಾರ್ಟ್ಸ್ ಯಾವ್ದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. You are seeing the in the screen also, isn't it? See, human body you are seeing, no? Yes, they are different. There are different parts in our body. ನಮ್ಮ ಬಾಡಿಲಿ ಬೇಕಾದಷ್ಟು ಪಾರ್ಟ್ಸ್ ಇದೆ, ಹೌದಲ್ವಾ ಮಕ್ಕಳೇ? ಎಸ್, now look at the screen. Yes, I will tell the body parts. You just see the screen carefully. ನಾನು ಬಾಡಿಲಿ ಪಾರ್ಟ್ಸ್ ಯಾವ್ದ್ಯಾವ್ದಿದೆ ಅಂತ ಹೇಳ್ತೀನಿ ಮಕ್ಕಳೇ, ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಹೋಗಬೇಕು. ಓಕೆ, see the first one, head. You are seeing in the screen also, head. Eyes, you are seeing in the screen also, no? Ear, ear. Nose, mouth, arms, arm. You are seeing in the screen now children? Yes. Neck, neck. And then chest, chest. Elbow, elbow. And then hand. You are seeing now each picture? Yes. Hand. Finger. Look at finger. Leg. Look at leg. Knee. Knee. Look at knee children. Ankle. See, in the screen you are seeing now ankle. And foot. Seeing now foot? Yes. Okay. See children, our body is wonderful. ನಮ್ಮ ಬಾಡಿ ನೋಡಲಿಕ್ಕೆ ಸುಂದರವಾಗಿದೆ, ಹೌದಲ್ವಾ? our body is wonderful and it works like a machine. ನಮ್ಮ ಬಾಡಿ ಯಾವ ರೀತಿ ವರ್ಕ್ ಮಾಡುತ್ತೆ ಮಕ್ಕಳೇ? ಮೆಷಿನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅದೇ ರೀತಿ ನಮ್ಮ ಬಾಡಿ ಕೂಡ ವರ್ಕ್ ಮಾಡುತ್ತೆ, ಹೌದಲ್ವಾ? ಸೊ ಆ್ಯಂಡ್ ವಿ ಡೂ ಆಲ್ ದ ಆ್ಯಕ್ಟಿವಿಟೀಸ್ by using different parts of our body. ನಾವೆಲ್ಲ ಆ್ಯಕ್ಟಿವಿಟಿ, ನಾವು ಮಾಡುವಂಥ ಕೆಲಸಗಳನ್ನೆಲ್ಲ ನಮ್ಮ ಬಾಡಿಲಿರೋಂಥ ಡಿಫ್ರೆಂಟ್ ಪಾರ್ಟ್ಸ್ನ ಯೂಸ್ ಮಾಡಿ ಮಾಡ್ತೀವಿ, ಹೌದಲ್ವಾ? ನಮ್ಮ ಬಾಡಿಲಿ ಡಿಫ್ರೆಂಟ್ ಪಾರ್ಟ್ಸ್ ಯೂಸ್ ಮಾಡಿ ಮಾಡ್ತೀವಿ. ಸೊ ಆಲ್ ದ ಪಾರ್ಟ್ಸ್ ಆಫ್ ಅವರ್ ಬಾಡಿ ವರ್ಕ್ ಆಲ್ ಡೇ ಆ್ಯಂಡ್ ನೈಟ್. ನಮ್ಮ ಬಾಡಿ ಪಾರ್ಟ್ಸು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾನೇ ಇರುತ್ತೆ, ಹೌದಲ್ವಾ? ಸೊ ಈಚ್ ಪಾರ್ಟ್ ಆಫ್ ಅವರ್ ಬಾಡಿ ಹ್ಯಾಸ್ ಅ ನೇಮ್. ನಮ್ಮ ಬಾಡಿಲಿರುವಂಥ ಒಂದೊಂದು ಪಾರ್ಟಿಗೂ ಒಂದೊಂದು ಹೆಸರಿದೆ, ಹೌದಲ್ವಾ? ಜಸ್ಟ್ ನಾವು ಯು ಸಾ ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ. ಈಗಷ್ಟೇ ಸ್ಕ್ರೀನಲ್ಲಿ ನೀವು ನೋಡಿದ್ರಿ ಅಲ್ವಾ ಪಾರ್ಟ್ಸ್ ಆಫ್ ದ ಬಾಡಿ ಮಕ್ಕಳೇ? ನೇಮ್ ಹೇಳ್ತಾ ಹೋದೆ ಅಲ್ವಾ ಮ್ಯಾಮು? ಎಸ್. ಕಮ್ ಲೆಟ್ಸ್ ನೋ ಅಬೌಟ್ ದೆಮ್. ಅದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಓಕೆ, ಸಿ ಹಿಯರ್ parts of our body. Look at the screen children. You are seeing a picture, no? There you are seeing a picture, no? Yes, you are seeing the upper part of our body. You are seeing the upper part. ಮೇಲ್ ಭಾಗ ಬರುತ್ತಲ್ವಾ ಬಾಡಿಲಿ, ಕಾಣಿಸ್ತಿದೆ ಅಲ್ವಾ ನಿಮಗೆ ಎಲ್ಲಿವರೆಗೂ? ಸೊ ದಟ್ ಈಸ್ ದ upper part of our body. You are seeing in the screen also. Okay, so in the upper part we have neck and head. upper part, body upper part ನಲ್ಲಿ ನಮಗೆ ಹೆಡ್ ಮತ್ತೆ ನೆಕ್ ಕಾಣಿಸ್ತಾ ಇದೆ ಅಲ್ವಾ? ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಮಕ್ಕಳೇ? ಕಾಣಿಸ್ತಾ ಇದೆ. ಸೊ
neck and head in the upper part of our body. So the parts of the head are ನಮ್ಮ ತಲೆಯಲ್ಲಿ ಬರುವಂಥ ಪಾರ್ಟ್ಸು ಏನೇನು ಬರುತ್ತೆ? ಎಸ್, ಫೇಸ್ ಕಾಣ್ತಾ ಇದೆ ಅಲ್ವಾ? ಎಸ್, ಫೇಸ್, ಫೋರ್ಹೆಡ್ and then eyes, ears, mouth, nose and chin. ನಮ್ಮ ಬಾಡಿಲಿ ಅಪ್ಪರ್ ಪಾರ್ಟು ನೆಕ್ ಮತ್ತು ಹೆಡ್ ಇದೆ. ಸೊ ಈ ಫೇಸಲ್ಲಿ, ಈ ಹೆಡ್ಡಲ್ಲಿ ನಮಗೆ ಏನೇನು ಕಾಣುತ್ತೆ? ಫೇಸು, ಫೋರ್ಹೆಡ್ಡು, ಐಸ್, ನೋಸ್, ಮೌತ್, ಇಯರ್ಸ್ ಆ್ಯಂಡ್ ಚಿನ್. ವಿ ಆರ್ ಸೀಯಿಂಗ್, ಇಸ್ಂಟ್ ಇಟ್? ನಮಗೇನು ಕಾಣ್ತಾ ಇದೆ? ಹೆಡ್ಡಲ್ಲಿ, ತಲೆ ಭಾಗದಲ್ಲಿ ಏನು ಕಾಣ್ತಾ ಇದೆ ಮಕ್ಕಳೇ? ಫೋರ್ಹೆಡ್, ಹಣೆ, ಕಣ್ಣು, ಕಿವಿ, ಮೂಗು, ಬಾಯಿ, ಗಲ್ಲ, ಇದೆಲ್ಲ ನಮಗೆ ಚೀಕ್ಸು, ಇದೆಲ್ಲ ಫೇಸಲ್ಲಿ ಬರುತ್ತೆ, ಹೌದಲ್ವಾ? ಸೊ ಟೀತ್ ಆ್ಯಂಡ್ ಟಂಗ್ ಆರ್ ಪ್ಲೇಸ್ಡ್ ಇನ್ಸೈಡ್ ದ ಮೌತ್. See there, you are seeing teeth and tongue picture also. You are seeing there, no? Teeth and tongue. Yes. So they are placed inside the mouth. ನಮ್ಮ ಬಾಯಿ ಒಳಗಡೆ ಭಾಗದಲ್ಲಿ, inside the mouth, we are seeing teeth and tongue, isn't it? So the teeth help us to chew food. ಟೀತ್ ನಮ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಫುಡ್ಡನ್ನ ಚ್ಯೂ ಮಾಡಲಿಕ್ಕೆ, ಅಗಿಲಿಕ್ಕೆ, ಕಚ್ತೀವಲ್ವ ಫುಡ್ಡನ್ನು, ಎಸ್, ಅಗಿಯೋದಕ್ಕೆ ಸಹಾಯ ಮಾಡುತ್ತೆ. ದ ಟೀತ್ ಹೆಲ್ಪ್ ಅಸ್ ಟು ಚ್ಯೂ ಫುಡ್. ಚ್ಯೂ ಮೀನ್ಸ್ ಟು ಬೈಟ್ ವಿತ್ ಟೀತ್. ಕಚ್ಚೋದು. ಓಕೆ. ಸೊ ಆ್ಯಂಡ್ ವಿ ಸ್ಪೀಕ್ ಆ್ಯಂಡ್ ಟೇಸ್ಟ್ our food with the help of the tongue. We speak means ಮಾತನಾಡೋದು. ಯಾವುದ್ರ ಮೂಲಕ ಮಾತನಾಡ್ತೀವಿ? ನಮ್ಮ ನಾಲಿಗೆ, ಬಾಯಲ್ಲಿ ಮಾತಾಡ್ತೀವಿ, ಹೌದು, ಅದು ನಾಲಿಗೆ ಇದ್ದರೆ ಮಾತ್ರ ನಮಗೆ ಮಾತಾಡ್ಲಿಕ್ಕೆ ಬರೋದು, ಹೌದಲ್ವಾ? ಸೊ ವಿ ಸ್ಪೀಕ್ ಆ್ಯಂಡ್ ಆಲ್ಸೋ ಟೇಸ್ಟ್ ಫುಡ್ಡನ್ನು ಟೇಸ್ಟ್ ಮಾಡೋದು ಯಾವುದರಿಂದ? ನಾಲಿಗೆ ಮೂಲಕ, ವಿತ್ ದ ಹೆಲ್ಪ್ ಆಫ್ ದ ಟಂಗ್. ಓಕೆ. ಸೊ ದ ನೆಕ್ ಹೆಲ್ಪ್ ಅಸ್ ಟು ಮೂವ್ ಅವರ್ ಹೆಡ್. ನೆಕ್ಕು ನಮಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಮಕ್ಕಳೇ? ನೆಕ್, ಕುತ್ತಿಗೆ ಭಾಗ, ಮೂವ್ ಅವರ್ ಹೆಡ್, ನಮ್ಮ ತಲೆನ ಆ ಕಡೆ ಮತ್ತು ಈ ಕಡೆ ರೌಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ತಿರುಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ನೆಕ್ ಹೆಲ್ಪ್ ಅಸ್ ಟು ಮೂವ್ ಅವರ್ ಹೆಡ್. ಓಕೆ. ಆ್ಯಂಡ್ ದೆನ್ ಶೋಲ್ಡರ್, ಭುಜ, ಹೌದಲ್ವಾ? ಶೋಲ್ಡರ್ ಮೀನ್ಸ್ ಭುಜ. ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಸೊ ಹೆಲ್ಪ್ ಅಸ್ ಟು ಕ್ಯಾರಿ ಥಿಂಗ್ಸ್ ಲೈಕ್ ಅವರ್ ಸ್ಕೂಲ್ ಬ್ಯಾಗ್. ನಾವು ಸ್ಕೂಲ್ ಬ್ಯಾಗ್ ನಮ್ಮ ಶೋಲ್ಡರ್ ಮೇಲೆ ಹಾಕ್ಕೊಳ್ತೀವಿ, ಹೌದಲ್ವಾ? ಎಸ್. ಕೈಯಲ್ಲಿ ಹೀಗೆ ಇಟ್ಕೊಳ್ತೀವ? ಇಲ್ಲ, ನಮ್ಮ ಶೋಲ್ಡರ್ ಒಂದು ಸೈಡ್ ಇದ್ದರೆ ಒಂದು ಸೈಡ್ ಭುಜಕ್ಕೆ ಹಾಕ್ಕೊಳ್ತೀವಿ, ಡಬಲ್ ಸೈಡ್ ಇದ್ದರೆ ಎಸ್, ಡಬಲ್ ಸೈಡ್ ಹಾಕಿ ಬರ್ತೀವಿ. ಸೊ ಶೋಲ್ಡರ್ಸ್ ಹೆಲ್ಪ್ ಅಸ್ ಟು ಕ್ಯಾರಿ ಥಿಂಗ್ಸ್ ಲೈಕ್ ಅವರ್ ಸ್ಕೂಲ್ ಬ್ಯಾಗ್. ಹೇಗೆ ನಾವು ಸ್ಕೂಲ್ ಬ್ಯಾಗು ಕ್ಯಾರಿ ಮಾಡ್ತೀವಿ, ಅದೇ ರೀತಿ ಬೇರೆ ಬೇರೆ ಬ್ಯಾಗ್ಗಳನ್ನು ಕೂಡ ನಾವು ಶೋಲ್ಡರ್ನಲ್ಲೇ ಹಾಕಿ ಬರ್ತೀವಿ. ಸೊ ಶೋಲ್ಡರ್ ಹೆಲ್ಪ್ ಅಸ್ ಟು ಕ್ಯಾರಿ ಥಿಂಗ್ಸ್. ಓಕೆ. ಆ್ಯಂಡ್ ವಿ ಹ್ಯಾವ್ ಟೂ ಆರ್ಮ್ಸ್. ಯು ಆರ್ ಸೀಯಿಂಗ್ ಇನ್ ದ ಸ್ಕ್ರೀನ್ ಆಲ್ಸೋ. ಓಕೆ. ವಿ ಹ್ಯಾವ್ ಟೂ ಆರ್ಮ್ಸ್. See here, each arm has an elbow. See, this is elbow. Okay children, this joint is called elbow. ಈ ಜಾಯಿಂಟ್ ಇದೆ ಅಲ್ವಾ, ಇಲ್ಲಿ ಮಧ್ಯದ ಭಾಗದಲ್ಲಿ ಮೂಳೆ ಬರುತ್ತಲ್ವಾ, ಇದನ್ನು ನಾವು ಎಲ್ಬೋ ಅಂತ ಹೇಳ್ತೀವಿ. ಸೊ ಅವರ್ ಹ್ಯಾಂಡ್ ಹೆಲ್ಪ್ ಅಸ್ ಟು ರೈಟ್, ಪೇಂಟ್ ಆ್ಯಂಡ್ ಹೋಲ್ಡ್ ಥಿಂಗ್ಸ್. ನಮ್ಮ ಕೈಗಳು ಕೂಡ ನಮಗೆ ಥಿಂಗ್ಸ್ನ ಹೋಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಬರೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಚಿತ್ರ ಪೇಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಇನ್ನು ಬೇರೆ ಬೇರೆ ರೀತಿ ಥಿಂಗ್ಸ್ನ ಮಾಡಲಿಕ್ಕೆ ಹ್ಯಾಂಡು ಹೆಲ್ಪ್ ಮಾಡುತ್ತೆ. ಸೊ ಸಿ, ದಿಸ್ ಇಸ್ ಹ್ಯಾಂಡ್. ಓಕೆ. ಸಿ, ಅಪ್ಪರ್ ಆರ್ಮ್, ಲೋವರ್ ಆರ್ಮ್. ದಿಸ್ ಇಸ್ ಎಲ್ಬೋ ಜಾಯಿಂಟ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಎಸ್. See,
these are the parts of the upper part of the body. Look at the next, children. You are seeing in the screen lower part of our body. You are seeing in the screen now lower part of our body. See here, what you are seeing there? Legs and foot. You are seeing there legs and foot. ಏನು ಕಾಣ್ತಾ ಇದೆ ಚಿತ್ರದಲ್ಲಿ ಮಕ್ಕಳೇ? ಪಿಕ್ಚರ್ ನಿಮಗೆ ಲೆಗ್ಸ್ ಮತ್ತು ಫುಟ್ ಕಾಣ್ತಾ ಇದೆ, ಹೌದಲ್ವಾ? ಎಸ್. ಸೊ ಅವರ್ ಲೆಗ್ಸ್ ಆರ್ ಇನ್ ದ ಲೋವರ್ ಪಾರ್ಟ್ ಆಫ್ ಅವರ್ ಬಾಡಿ. ಅವರ್ ಲೆಗ್ಸ್ ಆರ್ ಇನ್ ದ ಲೋವರ್ ಪಾರ್ಟ್ ಆಫ್ ಅವರ್ ಬಾಡಿ. ಲೋವರ್ ಪಾರ್ಟ್ ಕಾಣ್ತಿದೆ ಅಲ್ವಾ? ಅಪ್ಪರ್ ಪಾರ್ಟ್ ಇಲ್ಲಿಂದ ಇಲ್ಲಿ ಇದೆ ಅಲ್ವಾ? ಲೋವರ್ ಪಾರ್ಟ್ ಮೀನ್ಸ್ ಲೆಗ್ಸ್ ಆ್ಯಂಡ್ ಫುಟ್, ಕೆಳಭಾಗದಲ್ಲಿ ಬರುವಂಥದ್ದು, ಹೌದಲ್ವಾ? ಸೊ ಈಚ್ ಲೆಗ್ ಹ್ಯಾಸ್ ಅ ನೀ. ಎರಡು ಕಾಲಿದೆ. ವಿ ಹ್ಯಾವ್ 2 legs ನೋ ಚಿಲ್ಡ್ರನ್. ಎರಡು ಕಾಲಿದೆ ಅಲ್ವಾ? ಸೊ ಈಚ್ ಲೆಗ್, ಒಂದೊಂದು ಕಾಲಿನಲ್ಲೂ ಯು ಆರ್ ಸೀಯಿಂಗ್ ದ ನೀ, ಮೊಣಕಾಲು. ಇನ್ ದ ಪಿಕ್ಚರ್ ಯು ಆರ್ ಸೀಯಿಂಗ್ ನೋ ಮೊಣಕಾಲು ಕಾಣ್ತಾ ಇದೆ ಅಲ್ವಾ? ಎಸ್. ಸೊ ನೀ ಆ್ಯಂಡ್ ಎ ಫುಟ್. ಫುಟ್ ಮೀನ್ಸ್ ಪಾದಗಳು. ಪಿಕ್ಚರಲ್ಲಿ ಕಾಣ್ತಿದೆ ಅಲ್ವಾ ಫುಟ್ಟು? ಎಸ್. ಸೊ ಈಚ್ ಫುಟ್ ಹ್ಯಾಸ್, ಒಂದೊಂದು ಫುಟ್ಟಲ್ಲಿ, ಪಾದದಲ್ಲಿ ಏನು ಕಾಣ್ತಾ ಇದೆ ನಿಮಗೆ? 5 toes, 5 ಬೆರಳುಗಳು ಕಾಣಿಸ್ತಾ ಇದೆ. ಒಂದರಲ್ಲಿ 5, ಇನ್ನೊಂದರಲ್ಲಿ 5, ಟೋಟಲಿ 10, isn't it? ಸೊ ಈಚ್ ಫುಟ್ ಹ್ಯಾಸ್ 5 toes ಆ್ಯಂಡ್ ಆ್ಯಂಕಲ್. ಆ್ಯಂಕಲ್ ಕಾಣ್ತಾ ಇದೆ ಅಲ್ವಾ ಅಲ್ಲಿ? ಆ್ಯಂಕಲ್, ಎಸ್. ಆ್ಯಂಡ್ ಅ ಹೀಲ್. ಹೀಲ್ ಮೀನ್ಸ್ ಹಿಮ್ಮಡಿ. ಕಾಲ್ ಹಿಂಭಾಗ, ಪಾದದ ಹಿಂಭಾಗ ಬರುತ್ತಲ್ವಾ, ಹಿಮ್ಮಡಿ. ದಟ್ ಈಸ್ ಕಾಲ್ಡ್ heel. Okay children? Yes. So our legs are in the lower part of our body. So each leg has a knee and a foot. Each foot has 5 toes, an ankle and a heel. Okay, himmadi. Now see here uses of the body parts. ನಾವು ಇದನ್ನೆಲ್ಲ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀವಿ ಮಕ್ಕಳೇ? ಯೂಸಸ್ ಆಫ್ ದ ಬಾಡಿ ಪಾರ್ಟ್ಸ್. ಫಾರ್ ಎಕ್ಸಾಂಪಲ್ ಐಸ್. ಯಾವ ರೀತಿ ಇದನ್ನು ಯೂಸ್ ಮಾಡ್ತೀವಿ? ಎಸ್, ವಿತ್ ಅವರ್ ಐಸ್ ವಿ ಸಿ ಎವ್ರಿಥಿಂಗ್ ಅರೌಂಡ್ ಅಸ್. ನಮ್ಮ ಕಣ್ಣಿನ ಮೂಲಕ ನಾವು ನಮ್ಮ ಸುತ್ತ ಇರುವಂಥ ಎಲ್ಲದನ್ನು ಕೂಡ ನಾವು ನೋಡ್ತೀವಿ. ವಿ ಸಿ ಎವ್ರಿಥಿಂಗ್ ವಿತ್ ಅವರ್ ಐಸ್. ಸೊ ವಿತ್ ದ ಹೆಲ್ಪ್ ಆಫ್ ದ ಐ ವಿ ಸಿ everything around us. Okay, and then nose. Look at the picture. Nose to smell food and flowers ಅಥವಾ ಫ್ರೂಟ್ಸ್ ಏನೇ ಆಗಿರ್ಬೋದು. ನಾವು ಸ್ಮೆಲ್ ತೊಗೊಳ್ಳೋದು ಯಾವುದರಿಂದ? ನೋಸ್. ಮಮ್ಮಿಯಲ್ಲಿ ಫುಡ್ಡನ್ನು ಕುಕ್ ಮಾಡ್ತಾ ಇದ್ರೆ ಅದ್ರ ಸ್ಮೆಲ್ ಆಗಲೇ ನಮ್ಮ ಮೂಗಿಗೆ ಬಂದ್ಬಿಡುತ್ತೆ, ಹೌದಲ್ವಾ? ಸೊ ವಿ ಟು ಸ್ಮೆಲ್ ಫುಡ್ ಆ್ಯಂಡ್ ಫ್ಲವರ್ಸ್, ಫ್ರೂಟ್ಸ್, we smell with our nose. We smell with our nose. Okay, look at the next one. Ears. So we hear sounds. Vehicles moving. Vehicles move ಆಗುವಂಥದ್ದು ಸೌಂಡ್ ನಮಗೆ ಕೇಳಿಸುತ್ತೆ. ಏರೋಪ್ಲೈನ್ ಸ್ಕೈಯಲ್ಲಿರುವಾಗ, ಹಾರ್ತಾ ಇರುವಾಗ ಅದ್ರ ಸೌಂಡ್ ಕೂಡ ನಾವು ಕೇಳಿಸ್ಕೊಂಡು ಹೊರಗಡೆ ನೋಡ್ಲಿಕ್ಕೆ ಓಡ್ತೀವಿ, ಹೌದಲ್ವಾ? ಸೊ ವಿ ಹಿಯರ್ ಆಲ್ ದ ಸೌಂಡ್ಸ್ with our ears. Okay children? And then bell ringing. ಈಗ ಕ್ಲಾಸಲ್ಲಿ ಇದ್ದಾಗ ನೀವು ಒಂದು ಪೀರಿಯಡ್ ಆಗಿದೆ, ಬೆಲ್ ರಿಂಗ್ ಆಗುತ್ತೆ, ಹೌದಲ್ವಾ? ಸೊ ರಿಂಗಿಂಗ್ ಸೌಂಡ್ ಅದು ಕೂಡ ನಾವು ಕಿವಿಲೇ ಕೇಳಿಸ್ಕೊಳ್ತೀವಿ. ಸೊ ಆಲ್ ದ ಸೌಂಡ್ಸ್ ವಿ ಹಿಯರ್ ವಿತ್ ಅವರ್ ಇಯರ್ಸ್. ಓಕೆ, ಲುಕ್ ಎಟ್ ನೆಕ್ಸ್ಟ್ ಒನ್. ಟಂಗ್. ವಿ ಟೇಸ್ಟ್ ಫುಡ್ ವಿತ್ ಅವರ್ ಟಂಗ್. ನಾವು ಫುಡ್ಡನ್ನ ಟೇಸ್ಟ್ ಮಾಡೋದು ಯಾವುದ್ರ ಮೂಲಕ ಮಕ್ಕಳೇ? ಟಂಗಲ್ಲಿ. ಫುಡ್ಡು ಸ್ವೀಟ್ ಇದೆಯಾ, ಸೋರ್ ಇದೆಯಾ, ಬಿಟ್ಟರ್ ಇದೆಯಾ ಅಲ್ವಾ? ಸಾಲ್ಟಿ ಇದೆಯಾ, ಉಪ್ಪಿದೆಯಾ, ಖಾರ ಇದೆಯಾ, ಕಹಿ ಇದೆಯಾ? ಇದನ್ನೆಲ್ಲ ಯಾವ ರೀತಿ, ಯಾವುದ್ರ ಮೂಲಕ ಟೇಸ್ಟ್ ಮಾಡ್ತೀವಿ ಮಕ್ಕಳೇ? ನಮ್ಮ ನಾಲ್ಗೆಯಲ್ಲಿ ಇಟ್ಟಾಗ ಮಾತ್ರ ಅದ್ರ ಟೇಸ್ಟ್ ನಮಗೆ ಗೊತ್ತಾಗೋದು, ಹೌದಲ್ವಾ? ಸೊ ವಿ ಟೇಸ್ಟ್ ಫುಡ್ ವಿತ್ ಅವರ್ ಟಂಗ್. ಓಕೆ, ಆ್ಯಂಡ್ ದೆನ್ ಸ್ಕಿನ್. ಸ್ಕಿನ್ ಮೀನ್ಸ್ ಚರ್ಮ, ಹೌದಲ್ವಾ? ಮೇಲೆ ಕಾಣುತ್ತಲ್ವ ಚರ್ಮ. ಅವರ್ ಹೋಲ್ ಬಾಡಿ, ನಮ್ಮ ಬಾಡಿ, ಹೋಲ್ ಬಾಡಿ ಈಸ್ ಕವರ್ಡ್ ವಿತ್ ಸ್ಕಿನ್.
ನಮ್ಮ ಬಾಡಿ ಪೂರ ಯಾವುದರಿಂದ ಕವರ್ ಆಗಿದೆ ಮಕ್ಕಳೇ? ವಿತ್ ಸ್ಕಿನ್, ಚರ್ಮದಿಂದ ಕವರ್ ಆಗಿದೆ. ಸೊ ಟು ಫೀಲ್, ಸ್ಕಿನ್ ಯಾವ ರೀತಿ ಹೆಲ್ಪ್ ಆಗುತ್ತೆ? ಟು ಫೀಲ್ ಹೀಟ್, ಕೋಲ್ಡ್ ಆ್ಯಂಡ್ ದೆನ್ ಸ್ಮೂತ್ ಆರ್ ರಫ್ ಥಿಂಗ್ಸ್. ಯಾವುದಾದ್ರು ಒಂದು ವಸ್ತು ನಮಗೆ ಇಲ್ಲಿ ತರ್ಚಿದಾಗ ನಮಗೆ ಫೀಲ್ ಆಗುತ್ತೆ, ಇವು ಗೀರ್ಕೊಂತಲ್ಲಪ್ಪ ಅಂತ ಹೀಗೆ ನೋಡ್ತೀವಿ. ಅಥವಾ ಏನಾದ್ರು ಸ್ಮೂತ್ ಥಿಂಗ್ ಇಲ್ಲಿ ಟಚ್ ಮಾಡಿದಾಗ ಇಲ್ಲಿ ಏನೋ ಸಾಫ್ಟ್ ಆಗ್ತಾ ಇದೆಯಲ್ಲ ಅಂತ ಹೀಗೆ ಮುಟ್ಟು ನೋಡ್ಕೊಳ್ತೀವಿ, ಹೌದಲ್ವಾ? ಅಥವಾ ಬಿಸಿ ತಾಗ್ದಾಗ ಹೀಟ್, ಬಿಸಿ ಆಯಿತು ಅಂತ ಹೀಗೆ ಕೈ ಎತ್ಕೊಳ್ತೀವಿ. ಅಥವಾ ತುಂಬ ಕೋಲ್ಡ್ ಇರೋವಂಥದ್ದು ಹೀಗೆ ಟಚ್ ಮಾಡಿದಾಗ ಹೀಗೆ ಮಾಡ್ತೀವಿ, ಹೌದಲ್ವಾ? ಸೊ ವಿ ಫೀಲ್ ಹೀಟ್, ಕೋಲ್ಡ್, ಸ್ಮೂತ್ ಆರ್ ರಫ್ ಥಿಂಗ್ಸ್. ಇದನ್ನೆಲ್ಲ ಯಾವ ರೀತಿ ಅನುಭವಿಸೋದು, ಹೌದಲ್ವಾ? ಸೊ ಸ್ಕಿನ್, ಟು ಫೀಲ್ heat, cold and rough things. Okay, and then hands, see here, to write, paint and hold things. We write with our hands, we paint with our hands, we hold things with our hands, isn't it? Look at the next one, legs. See here, legs, we use legs to walk. ಲೆಗ್ಸ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಮಕ್ಕಳೇ? ಟು ವಾಕ್, ರನ್, ಜಂಪ್, ಹಾಪ್, ಸ್ಕಿಪ್, ಇಸ್ಂಟ್ ಇಟ್? ಎಸ್, ಇದನ್ನೆಲ್ಲ ನಾವು ರನ್ ಮಾಡಲಿಕ್ಕೆ, ಹಾಪ್ ಮಾಡಲಿಕ್ಕೆ, ಜಂಪ್ ಮಾಡಲಿಕ್ಕೆ, ಸ್ಕಿಪ್ ಮಾಡಲಿಕ್ಕೆ ವಿ ಯೂಸ್ ಅವರ್ ಲೆಗ್ಸ್. ಆ್ಯಂಡ್ ದೆನ್ ಟೀತ್, ಆಲ್ರೆಡಿ ಹ್ಯಾವ್ ಟೋಲ್ಡ್ ಯು, ಟು ಚ್ಯೂ ಫುಡ್ಡನ್ನು ಚ್ಯೂ ಮಾಡಲಿಕ್ಕೆ, ಅಗಿಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್, ಟು ಮೂವ್ ಅವರ್ ಹೆಡ್, ನಮ್ಮ ಕುತ್ತಿಗೆ, ನೆಕ್ ಯಾವ ರೀತಿ ಯೂಸ್ ಮಾಡುತ್ತೆ? ನಮ್ಮ ತಲೆನ ಆ ಕಡೆ ಮತ್ತು ಈ ಕಡೆ ತಿರುಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೆನ್ ಶೋಲ್ಡರ್ಸ್, ಟು ಕ್ಯಾರಿ ದ ಥಿಂಗ್ಸ್. ಆ್ಯಂಡ್ ದೆನ್ ಎಲ್ಬೋ, ಟು ಬೆಂಡ್ ಅವರ್ ಆರ್ಮ್ಸ್, ಹ್ಯಾಂಡ್ಸ್, ನಮ್ಮ ಕೈನ ಬೆಂಡ್ ಮಾಡಲಿಕ್ಕೆ ಈ ಜಾಯಿಂಟ್ ಹೆಲ್ಪ್ ಮಾಡುತ್ತೆ. ಇಲ್ಲಾದರೆ ನಮಗೆ ಸ್ಟ್ರೈಟ್ ಒಂದೇ ಬೋನ್ ಇದ್ದಿದ್ರೆ ನಮ್ಮ ಕೈನ ಹೀಗೆ ಫೋಲ್ಡ್ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಸೊ ದಿಸ್ ಜಾಯಿಂಟ್, ಈ ಎಲ್ಬೋ ಜಾಯಿಂಟ್ ಇದೆ ಅಲ್ವಾ, ಇದು ನಮಗೆ ನಮ್ಮ ಕೈನ ಹೀಗೆ ಫೋಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಜಾಯಿಂಟ್ ಈಸ್ ಹೆಲ್ಪ್ ಅಸ್ ಟು ಬೆಂಡ್ ಅವರ್ ಹ್ಯಾಂಡ್ಸ್. ಆ್ಯಂಡ್ ಆಲ್ಸೋ ನೀ, ಮೊಣಕಾಲು ಕೂಡ ಅದೇ ರೀತಿಲಿ ನಮ್ಮ ಲೆಗ್ಸ್ನ, ಹ್ಯಾಂಡ್ಸ್ನ ಹೇಗೆ ಬೆಂಡ್ ಮಾಡ್ತೀವಿ ಹಾಗೆ ನಮ್ಮ ಲೆಗ್ಸ್ನ ಕೂಡ ಬೆಂಡ್ ಮಾಡಲಿಕ್ಕೆ ನೀ ಹೆಲ್ಪ್ ಮಾಡುತ್ತೆ, ಮೊಣಕಾಲು ಹೆಲ್ಪ್ ಮಾಡುತ್ತೆ. ಓಕೆನಾ? ನಾವು ಲುಕ್ ಎಟ್ ದ ಸೆನ್ಸ್ ಆರ್ಗನ್ಸ್. See, sense organs, we have 5 sense organs. Okay, ಈಗ ಟೇಸ್ಟ್ ನೋಡೋದು, ಕಣ್ಣಲ್ಲಿ ನೋಡ್ತೀವಿ, ಮೂಗಲ್ಲಿ ಸ್ಮೆಲ್ ತೊಗೊಳ್ತೀವಿ, ಕಿವಿಲಿ ಕೇಳಿಸ್ಕೊಳ್ತೀವಿ, ಟಂಗಲ್ಲಿ ಟೇಸ್ಟ್ ಮಾಡ್ತೀವಿ, ಹಾಗೆ ಸ್ಕಿನ್ ನಮಗೆ ಫೀಲ್ ಆಗುತ್ತೆ. ಓಕೆ, ದೀಸ್ ಆರ್ ಅವರ್ 5 ಸೆನ್ಸ್ ಆರ್ಗನ್ಸ್. ಓಕೆ, ವಾಟ್ ಆರ್ ಅವರ್ 5 ಸೆನ್ಸ್ ಆರ್ಗನ್ಸ್? ಐಸ್, ಇಯರ್ಸ್, nose, tongue and skin. Okay, did you all understand, children, about this lesson? Yes. With what do we see? ಹಾಗಿದ್ರೆ ನಾವು ಯಾವುದ್ರ ಮೂಲಕ ನೋಡ್ತೀವಿ ಮಕ್ಕಳೇ? With what do we see? Tell me. Yes, we see with our eyes. With what do we hear? We hear with our ears. With what do you smell? We smell with our nose. Then tell me, with what do you taste? We taste with our tongue. Okay? Yes. Did you all understand now? Yes. Now, points to remember. I will read all the points once again. All of you look at the screen. Our body is wonderful and whole body is covered with skin, and we do all the activities with the help of our body, and our body works like a machine, and we have 5 sense organs. Okay children? Yes. ಇದನ್ನು ಈ ನೋಟ್ಸ್ನ PDF ಮಾಡಿ ಮ್ಯಾಮ್ ನಿಮಗೆ ಕಳಿಸ್ಕೊಡ್ತೀನಿ. ಇದನ್ನೆಲ್ಲ ನೋಟ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಹಾಗೆಯೇ ಎಕ್ಸಾಮ್ಗೆ ನೀಟಾಗೆ ಲರ್ನ್ ಮಾಡಿ. SA1 ಇಸ್ ದೇರ್ ನೋ? SA1 ಇದೆ ಅಲ್ವಾ ಈ ಮಂತ್ ಎಂಡಲ್ಲಿ ಮಕ್ಕಳೇ ನಿಮಗೆ. ಸೊ ಯು ಹ್ಯಾವ್ ಟು ಲರ್ನ್ ಆಲ್ ದಿಸ್ ಪ್ರಾಪರ್ಲಿ. ಓಕೆ,
Thank you very much. See you in the next class. Take care. Bye bye.